2000 ವರ್ಷಗಳಷ್ಟು ಸುದೀರ್ಘವಾದ ಶ್ರೀಮಂತವಾದ ಇತಿಹಾಸ ಕನ್ನಡ ಭಾಷೆಗಿದೆ. ಜಗತ್ತಿನಲ್ಲಿ ಕೆಲವೇ ಭಾಷೆಗಳಿಗೆ ಕನ್ನಡದಷ್ಟು ಪ್ರಾಚೀನತೆ ಇದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಮ್ಮು, ಮರಾಠಿ, ಹೀಗೆ ಸಂಸ್ಕೃತ, ಈ ಎಲ್ಲ ಭಾಷೆಗಳನ್ನು ಭಾರತ ಸರ್ಕಾರ ಒಟ್ಟು 12 ಭಾಷೆಗಳನ್ನು ಈಗ ಶಾಸ್ತ್ರೀಯ ಭಾಷೆಗಳನ್ನು ಘೋಷಿಸಿವೆ. ಯುನೆಸ್ಕೋ ಸಂಸ್ಥೆ ಚೈನೀಸು ಅಂದರೆ ಕ್ಲಾಸಿಕಲ್ ಚೈನೀಸು, ಲ್ಯಾಟಿನ್ನು, ಅರೇಬಿಕ್ಕು, ಪರ್ಷಿಯನ್ನು, ಸಂಸ್ಕೃತ, ಹೀಬ್ರು, ಗ್ರೀಕ್, ಈ 7 ಭಾಷೆಗಳನ್ನು ಪ್ರಾಚೀನ ಭಾಷೆಗಳು, ಶಾಸ್ತ್ರೀಯ ಭಾಷೆಗಳು ಅಂತ ಘೋಷಿಸಿವೆ. ಹಿಂದಿ ಇಲ್ಲ, ಈ ಕಡೆನೂ ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ. ಯುನೆಸ್ಕೋ ಸಂಸ್ಥೆ ಮಾನ್ಯ ಮಾಡಿರುವ ಭಾಷೆಗಳಿದೆಯಲ್ಲ 7 ಭಾಷೆಗಳಿಗೆ, ಅವೆಲ್ಲ ಏಕಭಾಷಾ ಪರಿಸರದಲ್ಲಿ ಇದ್ದಂಥದ್ದು. ಅಂತಹ ಸವಾಲುಗಳಿರಲಿಲ್ಲ. ಆದರೆ ಕನ್ನಡದಂತಹ ಭಾಷೆ, ತಮಿಳಿನಂತಹ ಭಾಷೆ ಒಂದಲ್ಲ ಹಲವು ಭಾಷೆಗಳಿಂದ, ಜೀವಂತ ಭಾಷೆಗಳಿಂದ ಆವರಿಸಲ್ಪಟ್ಟಿದ್ದು. ಆದರೂ ಕೂಡ 1500 ವರ್ಷಗಳಿಗೂ ಮಿಗಿಲಾದ ನಮ್ಮ ಸ್ವೋಪಜ್ಞತೆ ಇದೆ. ನಮ್ಮ ನುಡಿಗೆ ಅಂದರೆ ನಮ್ಮ ಸಾಹಿತ್ಯಕ್ಕೆ ಸ್ವೋಪಜ್ಞತೆ ಅಂದರೆ ಸ್ವಂತಿಕೆ ಇದೆ. ದಾಸರ ಪದಗಳಾಗಲಿ, ಶರಣರ ವಚನಗಳಾಗಲಿ ವಿಶ್ವ ಸಾಹಿತ್ಯದ 2 ಕಣ್ಣುಗಳು. ಆ ರೀತಿಯ ಪ್ರಯೋಗ, ಆ ರೀತಿಯ ಬಳಕೆ ಸಾಹಿತ್ಯದ ಬೇರೆ ಎಲ್ಲೂ ವಿಶ್ವದ ಯಾವ ಭಾಷೆಯಲ್ಲೂ ಕೂಡ ಆಗಿರಲಿಲ್ಲ. ವಿಶ್ವ ಭಾರತಿಗೆ ಕನ್ನಡದ ಆರತಿ ಅಂತ ನಮ್ಮ ಕಣಿವೆ ಹೇಳ್ತಾರೆ. ಯಾವುದು ಕನ್ನಡದ ಆರತಿ ಅಂದರೆ ದಾಸರ ಪದ, ವಚನಗಳು, ಪಂಪ, ರನ್ನ ಇವರ ಇವು ಗಾದೆ ಇದೆ, ಒಗಟಿದೆ, ಮಿಗಿಲಾಗಿ ನುಡಿಗಟ್ಟುಗಳಿವೆ, ಆಡು ಮಾತು, ಅನೇಕ ಜೀವಂತ ಪ್ರಭೇದಗಳನ್ನು ಕನ್ನಡ ಒಳಗೊಂಡಿದೆ. ಆ ರೀತಿ ಶ್ರೀಮಂತಿಕೆ, ಭಾಷಾ ಶ್ರೀಮಂತಿಕೆ, ನುಡಿಗಾರಿಕೆ ಹಿಂದಿಗೆ ಇಲ್ಲ. ಅದು ಸಂಸ್ಕೃತದ ಮುಂದೆ ಮಂಡಿಯೂರಿದೆ. ಹಿಂದಿ ಸಂಸ್ಕೃತಜನ್ಯ, ಸ್ವತಂತ್ರ ಅಸ್ತಿತ್ವ ಇಲ್ಲ. ಕನ್ನಡ ದ್ರಾವಿಡಜನ್ಯ, ಸ್ವತಂತ್ರವಾದ ಭಾಷೆ, ತನ್ನದೇ ಆದ ಸ್ವಂತ ಲಿಪಿಯನ್ನು ಹೊಂದಿದೆ. ಕನ್ನಡ ವಿಶ್ವದ ಲಿಪಿಗಳ ರಾಣಿ ಅಂತ ಅಭಿವರ್ಣಿಸಲ್ಪಟ್ಟಿದೆ. ಆ ಬಿರುದು ಕೊಟ್ಟಿದ್ದು ಯಾರು ಸರ್? ನಮ್ಮವ್ರು ಯಾರೋ ನಮಗೆ ಕೊಟ್ಟಿದ್ದಲ್ಲ. ನಮ್ಮ ಪಕ್ಕದ ಮಹಾರಾಷ್ಟ್ರದ ವಿನೋಬಾ ಭಾವೆ ಅನ್ನುವ ಸಂತ ಕನ್ನಡವನ್ನು ವಿಶ್ವದ ಲಿಪಿಗಳ ರಾಣಿ ಅಂತಂದರು. ಆ ಸಂತನ ಬಾಯಲ್ಲಿ ಬಂದ ಮಾತು ಅವರು ಹೇಳಿದ ಅನೇಕ ದಶಕಗಳ ಅನಂತರ ನಿಜವಾಯಿತು. ಏನಾಯಿತು? ವಿಶ್ವದಲ್ಲಿ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಾ ಇರೋದು ಯಾರು? ಅಮೆರಿಕ. ಆ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ನಲ್ಲಿ ಸುಮಾರು ಅರ್ಧ ಶತಮಾನದ ಹಿಂದೆ ಒಂದು ವಿಶ್ವಲಿಪಿ ಪ್ರದರ್ಶನ ಸ್ಪರ್ಧೆ ಎಲ್ಲ ನಡೀತು. ಜಗತ್ತಿನಲ್ಲಿ ಇವತ್ತು 2245 ಭಾಷೆಗಳಿವೆ ಅಂತಾರೆ. ಸ್ವಲ್ಪ ದೊಡ್ಡ ಮಟ್ಟದ 1000 ಜನ ಮಾತನಾಡುವಂತಹ ಭಾಷೆಗಳನ್ನು ಪಟ್ಟಿ ಮಾಡಿದ್ರೆ 2245 ಭಾಷೆಗಳಿವೆ. ಆ 2245 ಭಾಷೆಗಳಿಗೆ ಇರುವ ಲಿಪಿಗಳನ್ನು ತಗೊಂಡ್ರೆ 152 ಅಂತ ಹೇಳ್ತಾರೆ ಕೆಲವರು, ಇನ್ನು ಕೆಲವರು ಇಲ್ಲ 155 ಅಂತಾರೆ. ಅಂದರೆ ಹತ್ತಿರ 155 ಲಿಪಿಗಳಿರೋದು ಅಥವಾ 150 ಲಿಪಿಗಳಿರೋದು. ಆ ಲಿಪಿಗಳಲ್ಲೆಲ್ಲ ಅತ್ಯಂತ ಸುಂದರವಾದದ್ದು ಯಾವುದು? ಕನ್ನಡ. ಅದನ್ನು ಎಲ್ಲರೂ ನಾವು ಹೇಳ್ತೇವೆ. ಆದರೆ ವಿಶ್ವದ ಲಿಪಿಗಳ ರಾಣಿ ಅಂತ ಅನ್ನಿಸ್ಕೋಬೇಕು ಅಂದರೆ ಸುಂದರವಾದದ್ದು, ತಾರ್ಕಿಕವಾದದ್ದು, ವೈಜ್ಞಾನಿಕವಾದದ್ದು ನಮ್ಮ ಕನ್ನಡ ಲಿಪಿ. ಅದು ಎಷ್ಟು ತರ್ಕಬದ್ಧ ಅಂತಂದರೆ ಇವತ್ತೂ ಕೂಡ ನಮ್ಮ ಕಂಪ್ಯೂಟರ್ಗೆ ಹಾಕಿದಾಗ ಅದು ಯಾವುದೇ ಸಮಸ್ಯೆ ಇಲ್ಲದೆ ಅದರ ಜೊತೆ ಹೊಂದಾಣಿಕೆಯನ್ನು ಸಾಧಿಸಿಕೊಳ್ಳುತ್ತೆ. OCR ಅಂತ ಹೇಳ್ತೇವೆ, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ. ಅದನ್ನು ಹಾಕಿದ ಕೂಡಲೇ ಕನ್ನಡ ನಾನು ಮಾತನಾಡಿದ ಕೂಡಲೇ ಅದು ಗ್ರಹಿಸುತ್ತೆ. ಇವತ್ತು ನಾನು ಮಾತನಾಡಿದ್ದು ಅಷ್ಟೂ ಮಾತುಗಳನ್ನು ತನಗೆ ತಾನೇ ಅದಕ್ಕೆ ಒಂದು ಅಕ್ಷರ ರೂಪವನ್ನು ಕನ್ನಡ ಪಡ್ಕೊಳ್ಳುತ್ತೆ. ತಂತ್ರಜ್ಞಾನ ಅದನ್ನು ಮಾಡಿದೆ. ಹಾಗೆಯೇ ನನ್ನ ಧ್ವನಿಗಷ್ಟೇ ಅಲ್ಲ, ನಾನು ಏನು ಬರೆದಿದ್ದನ್ನು ಇಟ್ಟರೆ ಅದನ್ನು ಗುರುತಿಸುತ್ತೆ. ಆ ಗುರುತಿಸುವ ಶೇಕಡಾವಾರು ಪ್ರಮಾಣ ಅಂತಂದರೆ 99.9% ಅದನ್ನು ಗುರುತಿಸುತ್ತೆ. ಅಂದರೆ ಯಾವುದೇ ಬದಲಾವಣೆ ನಮ್ಮ ಲಿಪಿಯಲ್ಲಿ ಬೇಕಾಗಿಲ್ಲ. ಹಿಂದೆ BM ಶಿವರೆಲ್ಲ ಲಿಪಿಯನ್ನು ಸರಳೀಕರಿಸಬೇಕು ಅಂತ ಹೋದರೂ ಅಗತ್ಯ ಇಲ್ಲ. ಇರುವ ಲಿಪಿಯನ್ನು ಸರಿಯಾಗಿ ಮನದಟ್ಟು ಮಾಡಿಕೊಂಡು ಸರಿಯಾಗಿ ಪರಿಚಯಿಸಿದರೆ ನಮ್ಮದು ನಿಜಕ್ಕೂ ವಿಶ್ವದಲ್ಲಿ
ಅತ್ಯಂತ ಪ್ರಮುಖವಾದ ಭಾಷೆಗಳಲ್ಲಿ ಒಂದಾಗುತ್ತೆ. ಹಿಂದೆ ಎಲ್ಲ ಮಾತಾಡುವಾಗ ನಾವು ಯಾರಿಗಿಂತ ಕಡಿಮೆ ಇಲ್ಲ, ಅವ್ರಿಗಿಂತ ಕಡಿಮೆ ಇಲ್ಲ, ಇವ್ರಿಗಿಂತ ಕಡಿಮೆ ಇಲ್ಲ ಅಂಥೇಳಿ ಏನೋ ಮುಚ್ಕೊಳಕ್ಕೆ ಹೋಗ್ತಾ ಇದ್ವಿ. ಇವತ್ತು ಎದೆ ತಟ್ಟಿ ಹೇಳಬಹುದು, ಎದೆ ಉಬ್ಬಿಸ್ಕೊಂಡು ಹೇಳಬಹುದು, ಕನ್ನಡಕ್ಕಿಂತ ಭಾರತದಲ್ಲಿ ಬೇರೆ ಯಾವ ಭಾಷೆಯೂ ಕೂಡ ಮೇಲೆ ಇಲ್ಲ. ಅದು ತಗೊಂಡಿರುವಂತಹ ಜ್ಞಾನಪೀಠ ಪ್ರಶಸ್ತಿಗಳೇನು ತಗೊಳ್ತು ಅಂತ ಬೀಗಬೇಕಾಗಿಲ್ಲ. ಪರಂಪರೆ ಇದೆ, ಆ ಚಲನಶೀಲ ಪರಂಪರೆ ಕನ್ನಡ ನುಡಿಗೆ ಇದೆ. ಜ್ಞಾನಪೀಠ ಪ್ರಶಸ್ತಿಯ ಜೊತೆಗೆ ಕಬೀರ್ ಸಮ್ಮಾನ್ ಬಂದಿದೆ, ತುಳಸಿ ಸಮ್ಮಾನ್ ನಮ್ಮ ಆ ನೆಲಕ್ಕೆ ಬಂದಿದೆ, ಏನೆಲ್ಲವೂ ಕೂಡ ಬಂದಿದೆ. ಗೋಕಾಕ್ ಪ್ರಶಸ್ತಿ, ಇದು ರಾಜಾಜಿ ಪ್ರಶಸ್ತಿ ಕನ್ನಡಕ್ಕೆ ಬಂದಿದೆ, ಗೋಯಂಕ ಪ್ರಶಸ್ತಿ ಕನ್ನಡಕ್ಕೆ ಬಂದಿದೆ. ಆರಂಭವಾದಾಗಲಿಂದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹತ್ತಿರ 70 ಸಲ ದಾಟಿ 2006ಕ್ಕೆ 50 ಸಲ ಬಂದಿತ್ತು, 16ಕ್ಕೆ 60, 26ಕ್ಕೆ ಇದು ಅಂದರೆ 70 ಸಲ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರವನ್ನು ಕನ್ನಡ ಪಡೆದಿದೆ. ಇದುವರೆಗೆ 11 ಜನ ನಮ್ಮ ಸಾಹಿತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅತ್ಯುಚ್ಚ ಪ್ರಶಸ್ತಿಯಾದ ವಿದ್ವಾಂಸ ವೇತನವನ್ನು ಪಡೆದಿದ್ದಾರೆ. ಹಿಂದಿ ಆ ಸಾಮರ್ಥ್ಯವನ್ನು ಪಡೆದಿಲ್ಲ, ಪಡಿಬೇಕಾಗಿತ್ತು. ಅಷ್ಟು ದೊಡ್ಡ ಭಾಷೆ ಆದರೆ ಅಷ್ಟು ಶೇಕಡ 49% ಜನ ಮಾತಾಡೋ ಭಾಷೆ ಅಂತಂದರೆ ಪಡಿಬೇಕಾಗಿತ್ತಲ್ವ. ಅವನ್ನೆಲ್ಲ ನಾವು ಹಿಂದಿಯ ಕೊರತೆಗಳನ್ನು, ಕುಂದುಗಳನ್ನು ತೋರ್ಸೋಕ್ಕೆ ಹೋಗ್ತಾಯಿಲ್ಲ. ಕನ್ನಡ ನಮಗೆ ಯಾಕೆ ಪ್ರೀತಿ ಅಂದರೆ ಅದು ನಮ್ಮ ಭಾಷೆ, ನಮ್ಮ ನೆಲದ ಭಾಷೆ ಅನ್ನುವ ಭಾವನಾತ್ಮಕ ಕಾರಣಕ್ಕೆ ಮಾತ್ರ ಅಲ್ಲ. ಕನ್ನಡ ಈ ನೆಲದ ಕೋಟಿ ಕೋಟಿ ಜನರ ಕೊರಳ ಧ್ವನಿ. ಕನ್ನಡ ಅಂದರೆ ನಾವು ಶ್ರೀಸಾಮಾನ್ಯರ ಜೊತೆ ಗುರುತಿಸ್ಕೊಂಡಂಗಾಗತ್ತೆ, ಇಲ್ಲಿನ ಮಣ್ಣಿನ ಜೊತೆ ಗುರುತಿಸ್ಕೊಂಡಂಗಾಗತ್ತೆ, ಇಲ್ಲಿನ ನೀರಿನ ಜೊತೆ ಗುರುತಿಸ್ಕೊಂಡಾಗತ್ತೆ. ಕನ್ನಡ ಅಂತ ಅನ್ನುವಂಥದ್ದು ನಮ್ಮ ಅಸ್ಮಿತೆ, ನಮಗೆ ಗುರುತನ್ನು ನೀಡಿರುವಂಥದ್ದು. ಹಿಂದೆ ಹೇಳಿದೆನು, ಏಕೀಕರಣ ಅಂತ ಆಗಿರೋದು ಭಾಷಾವಾರು ಪ್ರಾಂತಗಳ ರಚನೆಯಿಂದ. ಹಾಗಾಗಿ ಇಲ್ಲಿನ ಆಡಳಿತದ ಕನ್ನಡೀಕರಣ ಆಗಬೇಕು. ಆ ಕನ್ನಡೀಕರಣದ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ, ಅದು ಪೂರ್ಣಗೊಳ್ಳಬೇಕು. ಸರ್ಕಾರ ಪಬ್ಲಿಕ್ ಶಾಲೆಗಳನ್ನು ಮಾಡ್ತಾ ಇದೆ, ಅದರ ಬಗ್ಗೆ ಸುಮ್ಮನೆ ಇದ್ದೀರಿ? ಇಲ್ಲ, ಸುಮ್ಮನೆ ಇಲ್ಲ. ಸರ್ಕಾರ ಕನ್ನಡದ ಶವಪೆಟ್ಟಿಗೆ ಅಂತೇನಾದರೂ ಇದ್ದರೆ ಆ ಶವಪೆಟ್ಟಿಗೆಗೆ ಅವರು ಹೊಡಿತಾ ಇರುವಂತಹ ಕೊನೆಯ ಮೊಳೆಗಳು ಅದು ಆಗಬಾರ್ದು. ಕನ್ನಡ ಶಾಲೆಗಳ ಪಬ್ಲಿಕೀಕರಣ ಅಂದರೆ ಪಬ್ಲಿಕ್ ಶಾಲೆಗಳನ್ನು ಮಾಡುವಂಥದ್ದನ್ನು ತಡೆ ಹಿಡಿಬೇಕು, ಅದನ್ನು ನಿಲ್ಲಿಸಬೇಕು. ಕನ್ನಡ ಶಾಲೆಗಳನ್ನು ಸದೃಢಗೊಳಿಸಬೇಕು, ಸಬಲೀಕರಿಸಬೇಕು. ಕನ್ನಡ ದೃಢಗೊಳಿಸೋದರಿಂದ ಈ ನೆಲದ ಶ್ರೀಸಾಮಾನ್ಯ ಅಥವಾ ಬೋರೇಗೌಡ ಅಂತ ನಾವೇನು ಹೇಳ್ತೀವಿ, ಅವನಲ್ಲೊಂದು ಆತ್ಮವಿಶ್ವಾಸ ಮೂಡುತ್ತೆ, ತಾನೂ ಈ ನೆಲದ ಪ್ರಜೆ ಅಂತ ಭಾವಿಸುವ ಹಾಗೆ ಆಗತ್ತೆ. ಇನ್ನು ಬದುಕು ಕಟ್ಕೊಳ್ಳೋದಕ್ಕೆ ಯಾವ ಭಾಷೆ ಬೇಕು ಅಂದರೆ ಕನ್ನಡ ಕಡ್ಡಾಯ ಆದಮೇಲೆ ನಮಗೆ ಹಾನಿ ಮಾಡದೆ ನಮ್ಮ ಹೊಟ್ಟೆಯನ್ನು ತುಂಬಿಸುವಂತಹ, ನಮಗೆ ಬದುಕನ್ನು ಕರುಣಿಸುವಂತಹ, ಪ್ರಸಾದಿಸುವಂತಹ, ಜಗತ್ತಿನ ಜ್ಞಾನವನ್ನೆಲ್ಲ ನಮಗೆ ತೆರೆದು ತೋರಿಸುವಂತಹ ಯಾವ ಭಾಷೆಗೆ ಸಾಮರ್ಥ್ಯ ಇರುತ್ತೋ ಆ ಭಾಷೆ ಆಮೇಲೆ ಬರಲಿ. ಏನೇ ಇದ್ದರೂ ಕೂಡ ಕನ್ನಡ ಮೊದಲು ಅಂತ ಜ್ಞಾನೇಶ್ವರವರು ಹೇಳ್ತಾ ಇರ್ತಾರೆ. ಕನ್ನಡ ಮೊದಲು, ಆಮೇಲೆ ಉಳಿದದ್ದು. ಕನ್ನಡ ಸಾರ್ವಭೌಮವಾದದ್ದು. ಕನ್ನಡ ಅನಂತವಾಗಲಿ, ಕನ್ನಡ ಅಕ್ಷಯವಾಗಲಿ. ಕನ್ನಡ ಈ ನೆಲದಲ್ಲಿ, ನಮ್ಮ ಕೊರಳಿನಲ್ಲಿ, ನಮ್ಮ ನಾಲಿಗೆಯಲ್ಲಿ ಉಸಿರಾಡ್ತಾ ಇರಲಿ. ಸ್ನೇಹಿತರೆ, ಕನ್ನಡದ ಜ್ಯೋತಿಯನ್ನು ಬೆಳಗೋಣ, ಕನ್ನಡದ ದೀಪವನ್ನು ಬೆಳಗೋಣ. ಇಷ್ಟೊತ್ತು ನನ್ನ ಮಾತುಗಳನ್ನು ನೀವು ಆಲಿಸಿದಿರಿ. ನಿಮಗೆ ನನ್ನ ವಂದನೆಗಳು, ನನ್ನ ನಮಸ್ಕಾರಗಳು. ಭಾವಾವೇಶವಿಲ್ಲದೆ ತಣ್ಣನೆಯ ಮನಸ್ಸಿನಿಂದ ನನ್ನ ಮಾತುಗಳನ್ನು ಕೇಳಿ ನಿಮಗೆ ಇದು ಮನದಟ್ಟಾಗತ್ತೆ. ಹೇಳಿದಲ್ಲ, ಒಂದು ಭಾಷೆ ಬಗೆಗಿನ ಪ್ರೀತಿ ಇನ್ನೊಂದು ಭಾಷೆಯನ್ನು ವಿರೋಧಿಸೋದು ಖಂಡಿತ ಅಲ್ಲ. ಆದರೆ ಹಾಗಂತ ಹೇಳಿಬಿಟ್ಟು ಒಂದೇ ಭಾಷೆಯನ್ನು ಹಿಡ್ಕೊಂಡು ಅದೇ ನಮ್ಮ ರಾಷ್ಟ್ರಭಾಷೆ, ಅದೇ ನಮ್ಮ ಸರ್ವಸ್ವ, ಅದಿದ್ರೇ ದೇಶಭಕ್ತಿ ಅಂತ ಹೇಳಬಾರ್ದು. ಅದು ಅಪಚಾರ, ಅದು ಅಕ್ಷಮ್ಯ. ಅದು ಅಪಚಾರ, ಅಕ್ಷಮ್ಯ ಅಷ್ಟೇ ಅಲ್ಲ, ಅದು ಒಂದು ಅಪರಾಧವೂ ಕೂಡ ಆ ರೀತಿ ಹೇಳುವಂಥದ್ದು. ಆ ರೀತಿ ಆಗಬಾರ್ದು. ನಾವೆಲ್ಲರೂ ಕೂಡ ಜೊತೆಯಾಗಿ ಬಾಳಬೇಕಾದಂತಹ ಅಗತ್ಯ ಇದೆ. ಅನೇಕ ಸಮಸ್ಯೆಗಳಿವೆ ನಾಡನ್ನು ಕಾಡುವ
ಸಮಸ್ಯೆಗಳು. ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕೇ ಹೊರತು ಇಲ್ಲದ ಸಮಸ್ಯೆಗಳನ್ನು ಸೃಷ್ಟಿಸಿಕೊಳ್ಳುವಂಥದ್ದು ಅಲ್ಲ. ಸರ್ಕಾರ ಕನ್ನಡವನ್ನು ಅಧಿಷ್ಠಾಪಿಸಿ ಅದನ್ನು ಮೇಲೆ ಇಟ್ಟು 3ನೇ ಭಾಷೆಯಾಗಿರುವ ಕನ್ನಡವನ್ನು, ಸಂಸ್ಕೃತವನ್ನು, ಹಿಂದಿಯನ್ನು ಪರೀಕ್ಷೆಗಳಿಗೆ ಅದರಲ್ಲಿ ಗಳಿಸುವ ಅಂಕಗಳನ್ನು ಬಿಟ್ಟು ಅವುಗಳಿಗೆ ಗ್ರೇಡುಗಳನ್ನು ಏನು ನೀಡುತ್ತಿವೆ ಅಂತ ಹೊರಟಿದೆ. ಆ ನಿರ್ಧಾರವನ್ನು ನಾನು ಸ್ವಾಗತಿಸ್ತೇನೆ. ಪರೀಕ್ಷೆಯ ಸಮಯದಲ್ಲಿ ಅದನ್ನು ಮಾಡಿದ್ದಾರೆ ಅಂತ ಆರೋಪ ಇದೆ. ಅದನ್ನು ಈಗ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದಾರೆ. ನ್ಯಾಯಾಲಯ ಅದಕ್ಕೆ ಉತ್ತರ ಕೊಡುತ್ತೆ. ಆ ನ್ಯಾಯಾಲಯ ಏನೇ ಹೇಳಿದ್ರು ಕೂಡ ಈಗ ಜೂನ್ನಲ್ಲಿ ತರಗತಿಗಳು ಪ್ರಾರಂಭ ಆಗುತ್ತೆ. ಆ ಜೂನ್ನಲ್ಲಿ ಪ್ರಾರಂಭ ಆಗುವ ತರಗತಿಗಳಲ್ಲಿ 9ನೇ ತರಗತಿವರೆಗೂ ಬಂದುಬಿಟ್ಟಿದೆ. ಕನ್ನಡ 2 ಭಾಷೆಗಳಲ್ಲಿ 1 ಭಾಷೆ ಕಡ್ಡಾಯವಾಗಿ ಬಂದಿದೆ. ಜೂನ್ನಲ್ಲಿ ಪ್ರಾರಂಭ ಆಗೋ ಇದರಲ್ಲಿ ಏಪ್ರಿಲಲ್ಲಿ ಪರೀಕ್ಷೆ ಆಗುತ್ತೆ 27ರಲ್ಲಿ. ಅಲ್ಲಿ ಕೋರ್ಟಿನ ಪ್ರಶ್ನೆ ಇರಲ್ಲ. 2015ರಲ್ಲಿ ಕನ್ನಡ ಭಾಷಾ ಸಮಗ್ರ ಮಸೂದೆ, ಕನ್ನಡ ಸಮಗ್ರ ಭಾಷಾ ಮಸೂದೆ ಅನ್ನೋದು ಅಸ್ತಿತ್ವಕ್ಕೆ ಬಂದಿದೆ. ಅದು 2017ರಿಂದ ಪ್ರಾರಂಭ ಆಗಿದೆ. 9ನೇ ತರಗತಿವರೆಗೂ ಅದು ನಡ್ಕೊಂಡು ಬಂದಿದೆ. 10ನೇ ತರಗತಿಗೆ ಈಗ ಪ್ರವೇಶ ಪಡ್ಕೊಳ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ನಾವೆಲ್ಲರೂ ಕೂಡ ತುಂಬ ತೆರೆದ ಮನಸ್ಸಿನಿಂದ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸೋಣ. ನಾವು ಕಾಂಗ್ರೆಸ್ ಅಂತಲೋ ಇನ್ನೊಂದಂತಲೋ ಮತ್ತೊಂದಂತಲೋ ಅಲ್ಲ. ಅಕಸ್ಮಾತ್ ಬೇರೆ ಪಕ್ಷ ತನ್ನ ನಿಲುವನ್ನು ವಿರೋಧಿಸಿದ್ರೆ ಹೇಳಿಬಿಡಲಿ. ಈಗಲೇ ಬೆಂಗಳೂರು ಮಹಾನಗರ ಪಾಲಿಕೆ, ಗ್ರೇಟರ್ ಬೆಂಗಳೂರು ಚುನಾವಣೆಗಳು ಬರ್ತಿದೆ. ಇನ್ನು ಯಾವುದೇ ಜಿಲ್ಲಾ ಪಂಚಾಯತ್ತು, ತಾಲೂಕ್ ಪಂಚಾಯತ್ತು, ಗ್ರಾಮ ಪಂಚಾಯತ್ತು ಚುನಾವಣೆಗಳು ಬರ್ತಿವೆ. ನಾವು ಹಿಂದಿಯನ್ನು ಮತ್ತೆ ಕಡ್ಡಾಯ ಮಾಡ್ತೇವೆ ಅಂತ ಹೇಳಿ, ನಾವು ಹಿಂದಿಯನ್ನು ಮತ್ತೆ ಮೆರೆಸ್ತೇವೆ ಅಂತ ಹೇಳಿ ಅವರು ಆ ಧೈರ್ಯ ತೋರಲಿ, ಬಿಚ್ಚು ಮನಸ್ಸನ್ನು ತೋರಲಿ. ಆದರೆ ಮುಸುಕಿನಲ್ಲಿ ಗುದ್ದುವಂಥದ್ದು ಬೇಡ. ನೇರವಾಗಿ ಬನ್ನಿ. ಇವರು ಕೂಡ ಹಿಂದಿಯ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡುವ ನಮ್ಮ ಅನೇಕ ನಾಯಕರಿಗೆ ಹಿಂದಿ ಬರೋದಿಲ್ಲ. ಹಿಂದಿ ಅವ್ರಿಗೆ ಬೇಕಾಗಿಲ್ಲ. ರಾಜಕೀಯ ಕಾರಣಕ್ಕೆ ಅವರು ಅದನ್ನು ಸಮರ್ಥಿಸಲಿಕ್ಕೆ ಹೊರಟಿದ್ದಾರೆ. 2 ವಾಕ್ಯ ಅಲ್ಲ, 1 ವಾಕ್ಯ ಕೂಡ ಹಿಂದಿ ಅವರಿಗೆ ಬರೋದಿಲ್ಲ. SSLC ಅಂಕಪಟ್ಟಿಯನ್ನು ನಮ್ಮ ಪ್ರಭೃತಿಗಳದ್ದು ನೋಡಿದ್ರೆ ಅವರು ಎಷ್ಟು ಅಂಕ ತಗೊಂಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸ್ನೇಹಿತರೆ, ತುಂಬ ತಾಳ್ಮೆಯಿಂದ ಈ ಮಾತುಗಳನ್ನು ಕೇಳಿದ್ದೀರಿ. ಸ್ವಸ್ಥ ಮನಸ್ಸಿನಿಂದ ನೀವು ಇದಕ್ಕೆ ಪ್ರತಿಕ್ರಿಯಿಸಬೇಕು ಅಕ್ಷರ ರೂಪದಲ್ಲಿ ಯೂಟ್ಯೂಬಲ್ಲಿ ಅಂತ ನಾನು ವಿನಂತಿಸ್ಕೊಳ್ತೇನೆ. ಪ್ರೌಢವಾದ ಪ್ರತಿಕ್ರಿಯೆಗೆ ಅರ್ಹವಾದ ನಿಮ್ಮ ಮಾತುಗಳಿಗೆ ನಾನು ಅಲ್ಲಿ ಉತ್ತರಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.